ಇದೇನ್ಲ ತಿಪ್ಪೆ 100 ರೂಪಾಯಿ ಇಟ್ಕೊಂಡಿಯ? ಯಾರು ನಿಂಗೆ 100 ರೂಪಾಯಿ ಕೊಟ್ಟಿರೋರು? ಇಲ್ಲಿ ಈ ಊರು ಹೆಂಗಸ್ರು ನಿಂಗೆ 100 ರೂಪಾಯಿ ಕೊಟ್ಟಾರ? ಯಾರು ಕೊಟ್ರ ನಿಂಗ? ನಿಂಗೆ ಬೇಕು ನಂಗೆ ಯಾರು ಕೊಡ್ಲಿ? ಹೋಗು ಸುಮ್ಕೆ. ನೀನು ನನ್ನ ಹತ್ರ ರೊಕ್ಕ ಕಿತ್ಕೊಳ್ಳೋಕೆ ಬಂದೀಯ. ನಂಗೆ ಗೊತ್ತು, ನಾ ಕೊಡಲ್ಲ. ಹೋಗು, ಕೊಡಕ್ಕಿಲ್ಲ ಕಣ. ಲೋ, ನೀನು ಯಾರ ಹತ್ರ ಅಂದ್ರೆ ಕತ್ಕೊಂಡ್ ಬಂದಿರ್ತಿ, ಅದಕ್ಕೆ ಕಿತ್ಕೊಂಡು ಹೋಗ್ತೀನಿ. ಇಲ್ಲ ಸುಮ್ಮನೆ ಇಸ್ಕೊಂಡು ಹೋಗ್ತೀನ. ಅದೇ ಕಂಗ ಉಸ್ಕೊಂಡಿದ್ದೆ, ಏನು ಕಿತ್ಕೊಂಡ್ಬಿಡ್ತಾಳೆ ಏನಂತಾರ? ಓಹೋ, ಏನು ನೀವು ನಬ್ಬನ್ನೇ 100 ರೂಪಾಯಿ ಕಂಡಿರೋನು? ಹೌದು, ನನ್ನ ಹತ್ರನೇ 100 ರೂಪಾಯಿ ಇರೋದು. ನಿನ್ನ ಹತ್ರ ಇಲ್ಲ ತಾನೆ? ಹೋಗು ಸುಮ್ಕೆ. ನನ್ನ ಹತ್ರ ಯಾಕೆ ಮಾತಾಡ್ಸ್ಕ ಬಂದೀಯ? ಅದೆಲ್ಲ ಸರಿ, ನಿಂಗೆ 100 ರೂಪಾಯಿ ಕೊಟ್ಟವ್ರು ಯಾರು? ಅದನ್ನ ಬಾಯ್ ಬಿಡು ಫಸ್ಟ್. ಅದೆಲ್ಲ ಸರಿ, ನಿಂಗೆ ಯಾಕೆ ಬೇಕು? ಹೋಗು ಸುಮ್ಕ. ನಂಗೆ 100 ರೂಪಾಯಿ ಇರುತ್ತಾ 200 ರೂಪಾಯಿ ಇರುತ್ತಾ? ನಿಂಗೆ ಯಾಕೆ ಬೇಕು? ಹೋಗು. ಬಾಯಿ ಮುಚ್ಕೊಂಡು ಹೇಳ್ತೀಯ? ಇಲ್ಲ ಊರು ಜನನೆಲ್ಲ ಕರೀಲ? ಪೂಜಾರಿ ಹತ್ರ ಕರ್ಕೊಂಡು ಹೋಗ್ತೀನಿ ಇರು. ಎಲ್ಲಿ? ಮಾರಮ್ಮನ ಗುಡಿ ಹತ್ರ ಕರ್ಕೊಂಡೋಗಿ ನಿನ್ನ ಕೈ ಕರ್ಪೂರ ಹಚ್ತೀನಿ. ಅವಾಗ ಹೇಳ್ತಾರೆ ಅವ್ರೇನೆ. ಇದೀನೇ ಬಾಯಿ ಬಿಡ್ತೀಯ ಕರ್ಪೂರ ಹಚ್ಚತ್ರ. ಕೊಡ್ತೀಯಾ ಇಲ್ಲಾಂದ್ರೆ ಹೇಳ್ತೀಯ ಯಾರು ಕೊಟ್ಟಿದ್ದು ಅಂತೇಳಿ? ಕರ್ಕೊಂಡು ಹೋಗು, ನಂಗೇನು ಭಯ ಇಲ್ಲ. ನಂಗೆ ಪೂಜಾರಿನೇ ಕೊಟ್ಟಿದ್ದು ರೊಕ್ಕನ. ಇವತ್ತು ಅಲ್ಲಿ ಚಪ್ರಕಿಲ ಹತ್ರ ಹೋಗಿದ್ನ. ಚಪ್ರ ಕಿತ್ತಾಕು ಅಂದ. ಒಂದು ಚಪ್ರ ಕಿತ್ತಾಕಿದ್ರೆ 50 ರೂಪಾಯಿ ಅಂತಂದ್ರ. ಅಲ್ಲಿ 2 ಮದುವೆ ಆಗವೆ. ಅದು ಯಾರು ಗೊತ್ತಾ? ನಿನ್ನ ಮಗನೇ 2ನೇ ಮದುವೆ ಆಗಿರೋದು ಅಲ್ಲಿ. ಏನು ಹೇಳ್ತಿರೋದು? ನನ್ನ ಮಗ ಅಲ್ಲೋಗಿ ಮದುವೆ ಆಗೋಣ? ಯಾರಲ್ಲ ಅವಳು? ನನ್ನ ಮಗನ? ಹೇ, ನಿಂಗೆ ಬುದ್ಧಿ ಐತಾ ಇಲ್ಲ ನಿಂಗೆ? ಎದಕ್ಕೆ ಈ ಥರ ಹೇಳ್ತಿ? ನನ್ನ ಜೊತೆ ಸುಳ್ಳು ಹೇಳ್ತೀಯ? ನನ್ನ ಮಗ ಹಂಗೆ ಮದುವೆ ಆಗೋ ಹಿಂಗೆ ಮದುವೆ ಆಗೋನೆ ಅಂತೇಳಿ. ನನ್ನ ಮಗ ಈಗಲೇ ಹೇಳೋಣ ಕಣ, ಇನ್ನೂ 2 ವರ್ಷ ಆದರೂ ಮದುವೆ ಆಗಲ್ಲ ಮಮ್ಮಿ ಅಂತೇಳಿ. ನೀನು ನನ್ನ ಜೊತೆ ನಾಟಕ ಮಾಡ್ತೀಯ? ಎದಕ್ಕೆ ಈ ಥರ ನಾಟಕ ಮಾಡ್ತಿ? ಊದ್ರೇನಿಲ್ಲ, ಬಿದ್ದುಬಿಡ್ಬೇಕು ಮಗನೇ ನೀನು. ಬೇಕಾದ್ರೆ ಹೋಗಿ ಮಾರಮ್ಮನ ದೇವಸ್ಥಾನ ಹತ್ರ ನೋಡೋಗು. ಅವರು ಮದುವೆ ಆದ್ರು. ಅದಕ್ಕೆ ಪೂಜಾರಪ್ಪ ಚಪ್ರ ಕಿತ್ತಕ್ಕೆ ನಂಗೆ 100 ರೂಪಾಯಿ ಕೊಟ್ಬಿಟ್ಟನ. ನಿಮ್ಮ ಮಗ ಚಪ್ರ ಹಾಕ್ಸವನೆ, ಮದುವೆ ಆಗೋನೆ. ಚಪ್ರ ಹಾಕ್ಸಿಲ್ಲ. ನೆನ್ನೆ ಇಲ್ಲ ನಾಳೆ ಅವರು ಕುರುಬರು ಚಪ್ರ ಹಾಕ್ಸಿದ್ರಲ್ಲ. ನಾನು ಹೋಗಿದ್ದೆ ಮದುವೆಗೆ ಊಟಕ್ಕೆ ನಾಳೆ. ಅವರು ಅಲ್ಲಿ ಇಟ್ಟಿದ್ದು ಅದನ್ನ ನಿಮ್ಮ ಮಗ ಹೋಗಿ ಮದುವೆ ಆಗಿ ಬಂದಾನೆ ಅಲ್ಲಿ. ನಾನು ನೋಡ್ದೆ, ನಂಗೆ ಗೊತ್ತಾನ. ಹೋಗು, ಯಾರ ಜೊತೆನಾರು ಏಕು ಅಂತೇಳಿ ನಾನು ಎಲ್ಲರಿಗೂ ಹೇಳ್ತೀನಿ ಹೊಸಿ. ನೀನು ಯಾರ್ಯಾರು ಹೇಳ್ಬೇಕಲ್ಲ, ನಿನ್ನ ಕೈಗೆ ಬೆರಳುಗಳನ್ನೆಲ್ಲ ಕಟ್ ಮಾಡಿ ಇಟ್ಬಿಡ್ತೀನಿ. ತಿಳಿತಾ ನಿಂಗೆ? ಯಾರಿಗೂ ಹೇಳ್ಬಾರ್ದು, ತಿಕ್ಕ ಮುಚ್ಕೊಂಡು ಕುಂದ್ರಬೇಕು, ಸರಿನಾ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅದೇನಾದ್ರು ಸುಳ್ಳಾಗಿರ್ಬೇಕಲ್ಲ ನಿನ್ಗೆ. ಅವಾಗಿರೋದು 100 ರೂಪಾಯಿನೂ ಕಿತ್ಕೊಂತೀನಿ, ನಿನಗೆ 400 ಪಾರ್ಸ್ ಕಳಿಸ್ತೀನಿ. ತಿಳ್ಕೊದನ್ನ. ನಂಗೆ ನಗ್ಬೇಕು ಅಲ್ಬೇಕು ಒಂದು ಗೊತ್ತಾಗ್ತಿಲ್ಲ. ಬೇಕಾರೆ ಹೋಗಿ ನೋಡೋಗು. ಅಲ್ಲಿ ಮದುವೆ ಆಗಿದ್ದಾರೆ ಕಣ, ಅದಕ್ಕೆ ಹೇಳ್ತಿರೋದು. ನಾನು ಪದಮ್ಮನ ಹತ್ರಕ್ಕೆ ಹೋಗ್ಬರ್ತೀನಿ. 50 ರೂಪಾಯಿ ಕೊಡ್ಬೇಕು ಪದಮ್ಮಂಗ. ಹೋಗ್ತೀನಿ ನಾನು. ನಿನ್ನೆ ಹೋಗು ಸುಮ್ಕೆ. ನನ್ನ ಜೊತೆ ಮಾತಾಡಬೇಡ. ನನ್ನ ಹತ್ರ ರೊಕ್ಕ ಕಿತ್ಕೊಳ್ಳೋಕೆ ಬರ್ತಾಳೆ. ನಾನೇ ಭಿಕ್ಷುಕ್ತವನು. ನನ್ನ ಹತ್ರ ಭಿಕ್ಷೆ ಬೇಳಕ್ಕೆ ಬರ್ತಾಳೆ ಇವಮ್ಮ. ನಿನ್ ಜನ್ಮಕ್ಕ. ನಿಂಗೆ ಈಗಲ್ಲ ಕಲ ತಿಪ್ಪೆ, ನನ್ನನ್ನೇ ಭಿಕ್ಷುಕ್ತಾರ ಹತ್ರ ಕಿತ್ಕೊಂತೀಯ. ನನ್ನನ್ನೇ ದೊಡ್ಡ ಭಿಕ್ಷುಕೆ ಅಂತ ಎಲ್ಲ ಬಂದು ಐತೆ ಕಲ ನಿನ್ಗೆ. ನಂಗೆ 50 ರೂಪಾಯಿ ಬಂತು, 100 ರೂಪಾಯಿ ಬಂತು, 100 ರೂಪಾಯಿ ಬಂತು. 50 ರೂಪಾಯಿ ಪದಮ್ಮ ಕೊಟ್ಟು ನಂಗೆ 50 ರೂಪಾಯಿ ಉಳ್ಕೊಳ್ಳುತ್ತೆ. ನಂಗೆ ಉಳ್ಕೊಳ್ಳುತ್ತೆ. ಇವತ್ತು ಹೋಗಿ ಪದಮ್ಮ ಕೊಟ್ಟು ಬರ್ತೀನಿ. ಪದಮ್ಮಗೆ ಕೊಟ್ಟು ಬರ್ತೀನಿ. ಇದೇನ್ಲ ತಿಪ್ಪೆ 100 ರೂಪಾಯಿ ಹಿಡ್ಕೊಂಡಿಯ? ನಿಂಗೆ ಯಾರಲ್ಲ ಕೊಟ್ಟರು 100 ರೂಪಾಯಿನ? ನಾನು ಹೇಳಲ್ಲಪ್ಪ. ನಂಗೆ ಏನೋಲು ಹೇಳಿದ್ದಾರೆ. ಹೇಳ್ಬಾರ್ದು ನೀನು ಅಂತೇಳಿ. ನಾನು ನಿಂಗೆ ಹೇಳಲ್ಲ. ಅದೇ ಲಕ್ಷ್ಮಿ, ಆ ಹುಡುಗ ಹೇಳಲ್ಲ ಹೇಳ್ತಲ್ಲ ಅಂತ ಹೇಳಕತ್ತಾನೆ. ಅದು ಹೇಳಲ್ಲ ಕಣೆ, ಆ ಹುಡುಗಂಗೆ ಹೇಳ್ಕೊಡೆ. ಆ ಹುಡುಗಂಗೆ ಅಷ್ಟು ಮಾತಾಡಕ್ ಬಂದಿರೋ ನಿನ್ ಮುಂದೆ ಯಾಕೆ ಮಾತಾಡ್ತಿದ್ದ? ಅಲ್ಲ ಕಿರಿಬೇಡ, ಮುಚ್ಕೊಂಡು ನಿಂದ್ರ. ನಾಟಕ ಮಾಡ್ಕೊಂಡು ಅಲ್ಲಿ ಕಿರಿತಿರೋದು ನೋಡು. ಏನು ಇವಳು ಒಬ್ಳಿಗೆ ಅಲ್ಲಿ ಕಿರಿಯಕ್ ಬರೋದು? ಏನು ಲಕ್ಷ್ಮಿ, ನಿಂಗೆ ಹಿಂದೆನು ಕಣ್ಣವ, ನಾನು ಹಿಂದೆ ಅಲ್ಲಿ ಕಿರಿತಿರೋ ನಿಂಗೆ ಗೊತ್ತಾಯ್ತಿ? ನೀನ್ ಯಾವಾಗ್ಲೂ ಅದೇ ತಾನೇ ಮಾಡೋದು. 32 ತೋರ್ಸೋವಂಗಿ ಹಿ ಅಂತ ಅಲ್ಲಿ ಕಿಸ್ಕೊಂಡು ನಿಂತಿರ್ತೀಯ. ಸುಮ್ನೆ ನಿಂದ್ರ. ಅವನ ಹತ್ರ ಏನೋ ಕೇಳಕತ್ತಾನೆ. ಯಾರ ಮನೇನೋ ಹಾಳಾಗೈತೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿ ಕೇಳಕತ್ತಾನೆ. ಹೋಗಿ ಉಪ್ಪಿನಕಾಯಿ ಹಾಕ್ಬೇಕು ಅವ್ರಿಗೊಂದ್ ಸ್ವಲ್ಪ. ನನಗೆ ಏನಾರು ಕೇಡ್ ಬಗೆಯವರಿದ್ರ ಸುಮ್ನೆ ಕುಂದ್ರು. ತಿಪ್ಪ ಹೇಳ್ತೀಯ? ನಿನ್ ಕೈಯಾಗಿರೋದು 100 ರೂಪಾಯಿ ಕಿತ್ಕೊಳ್ಳ. ನಾನ್ ಕೊಲ್ಲಲ್ಲಪ್ಪ. ನೀನೇನ್ ಕಿತ್ಕೊಂಡ್ಬಿಡ್ತೀಯ? ಸರಿ ಹೇಳ್ತೀನಿ ಇರು. ಹೇಳ್ತಾನಂತೆ ಒಂದು ಬೋಸಿ ತಂದು ಈಸ್ಕೊಳಕ್ ಲಕ್ಷ್ಮಿ. ಮುಚ್ಕೊಂಡು ನಿಂದ್ರತೀಯ ಇಲ್ಲ ಕೆಳಗಡೆ ಕಲ್ಸ್ಕೊಳ್ಳ ಮಟ್ಕೋದಿಲ್ಲ. ಒದ್ಬಿಡ್ತೀಯ ಕಣ, ಒದಿಸ್ಕೊಂಡ್ಬಿಡ್ತಾರೆ. ಅಲ್ಲೇ ಯಾಕೆ ನಿನಗೆ ಹೋದ್ರೆ ಈ ಕಲ್ಸ್ಕೊಳ್ಳೋದೆಲ್ಲ ಕಿತ್ಕೊಂಡೆ ಬಂದ್ಬಿಡ್ಬೇಕು. ಹಂಗೆ ಓದಿತೀನಿ. ಸುಮ್ಮನೆ ನಿಂದ್ರ. ಅದೇನ್ ಮಾತಾಡ್ತಿದ್ದೆ? ಹೋಗಿ ಕೇಳಾಯ್ತು. ನಿಂಗೆ ಯಾರಲ್ಲ 100 ರೂಪಾಯಿ ಕೊಟ್ಟರು? ಬೇಗ ಹೇಳ. ಇಲ್ಲ ನಿನ್ಗೆ ಒದಗಿದ್ಬಿಟ್ಟನು. ಅದು ಪುರೋಹಿತ್ರಿಲ್ಲ ಐನೋರು ಮಾರಮ್ಮನ ಪೂಜೆ ಮಾಡ್ತಾರಲ್ಲ, ಅವರು ನಂಗೆ 100 ರೂಪಾಯಿ ಕೊಟ್ಟರು. ಇವತ್ತು 2 ಮದುವೆ ಆಗವೆ. ಮೊನ್ನೆ ಒಂದು ಮದುವೆ, ನಾಳೆ ಒಂದು ಮದುವೆ ಕುರುಬ್ರವ್ರದಾಯ್ತು. ಇನ್ನೊಂದು ಅದ್ರ ನಾಳೆ ಒಂದು ಮದುವೆ. ಯಾವುದು ಜಯಮ್ಮ ಆಂಟಿ ಮಗ ಇದ್ದಾನಲ್ಲ, ಸೋಮಣ್ಣ, ಅವನವೇ ಸೌಮ್ಯಕನವೇ ಹೋಗಿ ಮದುವೆ ಆದ್ರು. ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಚಪ್ಪ ಬಿಟ್ಟಿದ್ನಲ್ಲ, ಅವಾಗ 100 ರೂಪಾಯಿ ಕೊಟ್ಟು ನಂಗೆ. ಜೈ ನನ್ಗೆ ಉರಿಸ್ತಿದೆ ಅಲ್ಲ. ನೀನ್ ಲವ್ ಮಾಡಿ ಮದುವೆ ಆದೆ ನಿಮ್ಮ ಅವನ ಅಂತೇಳಿ. ನಿನ್ ಮಗ ಇವಾಗ ಏನ್ ಮಾಡೋನೆ? ಒಳ್ಳೆ ವಿಚಾರನೇ ಹೇಳ್ದೆ ತಿಪ್ಪೆ. ನಂಗಂತೂ ಬಾ
ಅಯ್ಯಪ್ಪ ನಿಮ್ಮಿಬ್ರು ಜಗಳದಾಗ ನಾನು ಬರೋಕ್ಕಾಗಲ್ಲ. ಹೋಗ್ ಬಾ. ಹೆಂಗಿದ್ರು ಬ್ಯಾಂಕ್ ಹತ್ರ ಹೋಗ್ಬೇಕು, ಭಾಳ ಲೇಟ್ ಆಗ್ಬಿಟ್ಟೈತಿ. ಹೋಗೋಣ ಹೋಗೋಣ ಅಂತ ಅನ್ಕೊಂಡ್ವಿ. ಮಾಂಕಾಯಿ ಕೀಳಕ್ ಹೋಗಿ ಗುಂಡಜಿನ್ ಬೀಳಿಸಿ ಅದೇ 3 ದಿನ ಆಗ್ಬಿಟ್ಟೈತಿ. ಬಾ ಬ್ಯಾಂಕ್ ಹತ್ರ ಹೋಗ್ಬೇಕು ಬೇಗ ಬೇಗ. ಸರಿ ಬಾ ಹೋಗಿ ಬರ್ತೀನಿ. ನನಗಂತೂ